ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಂಜುರವು ಚಿಗುರದೆ ಹೋದರು, ದ್ರಾಕ್ಷಿಲತೆ ಫಲ ಕೊಡದೆ ಹೋದರು. ಅಂಜುರವು ಚಿಗುರದೆ ಹೋದರು, ದ್ರಾಕ್ಷಿಲತೆ ಫಲ ಕೊಡದೆ ಹೋದರು. ಕರ್ತನಲ್ಲಿ ಸಂತೋಷಿಸುವೆ, ದೇವನಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವನಲ್ಲಿ ಉಲ್ಲಾಸಿಸುವೆ. ಅಂಜುರವು ಚಿಗುರದೆ ಹೋದರು, ದ್ರಾಕ್ಷಿಲತೆ ಫಲ ಕೊಡದೆ ಹೋದರು. ಕರ್ತನಲ್ಲಿ ಸಂತೋಷಿಸುವೆ, ದೇವನಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವನಲ್ಲಿ ಉಲ್ಲಾಸಿಸುವೆ. ಒಲಿವ ಮರ ಫಲ ಕೊಡದೆ ಹೋದರು, ಹೊಲದಲ್ಲಿ ಧಾನ್ಯವು ಇಲ್ಲದೆ ಹೋದರು. ಒಲಿವ ಮರ ಫಲ ಕೊಡದೆ ಹೋದರು, ಹೊಲದಲ್ಲಿ ಧಾನ್ಯವು ಇಲ್ಲದೆ ಹೋದರು. ನಾ ಕರ್ತನಲ್ಲಿ ಸಂತೋಷಿಸುವೆ, ದೇವನಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಅಂಜುರವು ಚಿಗುರದೆ ಹೋದರು, ದ್ರಾಕ್ಷಿಲತೆ ಫಲ ಕೊಡದೆ ಹೋದರು. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಹಟ್ಟಿಯಲ್ಲಿ ಹಿಂಡು ಇಲ್ಲದೆ ಹೋದರು, ಮಂದೆಯಲ್ಲಿ ಕುರಿಗಳು ಇಲ್ಲದೆ ಹೋದರು. ಹಟ್ಟಿಯಲ್ಲಿ ಹಿಂಡು ಇಲ್ಲದೆ ಹೋದರು, ಮಂದೆಯಲ್ಲಿ ಕುರಿಗಳು ಇಲ್ಲದೆ ಹೋದರು. ನಾ ಕರ್ತನಲ್ಲಿ ಸಂತೋಷಿಸುವೆ, ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಅಂಜುರವು ಚಿಗುರದೆ ಹೋದರು, ದ್ರಾಕ್ಷಿಲತೆ ಫಲ ಕೊಡದೆ ಹೋದರು. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಎಲ್ಲವೂ ಎದುರಾಗಿ ಇದ್ದರು, ಪರಿಸ್ಥಿತಿಯು ಸೋಲಿನಂತೆ ತೋರಿದರು. ಎಲ್ಲವೂ ಎದುರಾಗಿ ಇದ್ದರು, ಪರಿಸ್ಥಿತಿಯು ಸೋಲಿನಂತೆ ತೋರಿದರು. ನಾ ಕರ್ತನಲ್ಲಿ ಸಂತೋಷಿಸುವೆ, ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷ
ಉಲ್ಲಾಸಿಸುವೆ. ಅಂಜೂರವು ಚಿಗುರದೆ ಹೋದರು, ದ್ರಾಕ್ಷಲತೆ ಫಲ ಕೊಡದೆ ಹೋದರು, ಕರ್ತನಲ್ಲಿ ಸಂತೋಷಿಸುವೆ. ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ. ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ನನ್ನನ್ನಗಲಿ ಹೋದರು, ಊರೆಲ್ಲ ನನ್ನನ್ನು ದೂಷಿಸುತ್ತಿದ್ದರು, ಪ್ರಾಣ ಮಿತ್ರ ನನ್ನನ್ನಗಲಿ ಹೋದರು, ಊರೆಲ್ಲ ನನ್ನನ್ನು ದೂಷಿಸುತ್ತಿದ್ದರು, ನಾ ಕರ್ತನಲ್ಲಿ ಸಂತೋಷಿಸುವೆ. ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ. ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ. ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಅಂಜೂರವು ಚಿಗುರದೆ ಹೋದರು, ದ್ರಾಕ್ಷಿಲತೆ ಫಲ ಕೊಡದೆ ಹೋದರು. ನಿಮ್ಮ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದ್ರು ಕರ್ತನನ್ನು ನೋಡಿ ಹೇಳಿ, ಅಪ್ಪ ನಿನ್ನ ಸಮ್ಮುಖ ನನಗೆ ಆನಂದ, ನಿನ್ನಲ್ಲಿ ಹರ್ಷಿಸುವೆ. ನೀನು ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಶಕ್ತನಾದ ದೇವರು, ನಮ್ಮ ನಿರೀಕ್ಷೆಗೆ ಮೀರಿ ನಮ್ಮನ್ನು ಆಶೀರ್ವದಿಸುವ ದೇವರು. ನಾನು ನಿನ್ನಲ್ಲೇ ಸಂತೋಷಿಸುತ್ತೇನೆ. ನನ್ನ ಪರಿಸ್ಥಿತಿಯನ್ನು ನೋಡಿ ಕಂಗೆಡೋದಿಲ್ಲ. ಕರ್ತನೆ, ನಿನ್ನನ್ನು ನೋಡಿ ಹರ್ಷದಿಂದ ಬಾಳ್ಲಿಕ್ಕೆ ಕಲ್ತ್ಕೊಳ್ತೇನೆಪ್ಪ. ಕರ್ತನಲ್ಲಿ ಸಂತೋಷಿಸುವೆ. ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ. ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ನನ್ನ ದೇವನಲ್ಲಿ ಉಲ್ಲಾಸಿಸುವೆ. Hallelujah. Thank you, Jesus. Thank you, Jesus. Hallelujah. Oh, hallelujah. Hallelujah. ನಿನ್ನೊಂದಿಗಿರಬೇಕಯ್ಯ, ನಾನು ನಿನ್ನೊಂದಿಗಿರಬೇಕಯ್ಯ, ನಿನ್ನೊಂದಿಗಿರಬೇಕಯ್ಯ, ನಾನು ನಿನ್ನೊಂದಿಗಿರಬೇಕಯ್ಯ. ರಾಜ ರಾಜ ಯೇಸು ರಾಜ, ರಾಜ ರಾಜ ಯೇಸು ರಾಜ. ನಿನ್ನನ್ನು ಅಗಲಿ ನಾನೆಲ್ಲಿ ಹೋಗಲಿ, ಜೀವದ ವಚನ ನೀನೇ. ನಿನ್ನನ್ನು ಅಗಲಿ ನಾನೆಲ್ಲಿ ಹೋಗಲಿ, ಜೀವದ ವಚನ ನೀನೇ. ನಿತ್ಯ ಜೀವದ ವಚನ ನೀನೇ. ನಿತ್ಯ ಜೀವದ ವಚನ ನೀನೇ. ರಾಜ ರಾಜ ಯೇಸು ರಾಜ, ರಾಜ. ಅಪ್ಪ ನೀನೇ ನಮಗೆ ಆಧಾರ. ಯೇಸು ರಾಜ. ಮರವನ್ನು ಅಗಲಿ ಕೊಂಬೆಯು ತಾನೆ ಜೀವದಿಂದಿರುವುದು ಹೇಗೆ? ಮರವನ್ನು ಅಗಲಿ ಕೊಂಬೆಯು ತಾನೆ ಜೀವದಿಂದಿರುವುದು ಹೇಗೆ? ಇಂದು ಫಲವನ್ನು ಕೊಡುವುದು ಹೇಗೆ? ಇಂದು ಫಲವನ್ನು ಕೊಡುವುದು ಹೇಗೆ?
ರಾಜ ರಾಜ ಯೇಸು ರಾಜ 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 ಯೇಸು ರಾಜ ನಿನ್ನೊಂದಿಗಿರಬೇಕಯ್ಯ ನಾನು ನಿನ್ನೊಂದಿಗಿರಬೇಕಯ್ಯ ನಿನ್ನೊಂದಿಗಿರಬೇಕಯ್ಯ ನಾನು ನಿನ್ನೊಂದಿಗಿರಬೇಕಯ್ಯ ನಿನ್ನನ್ನು ಆಗಲಿ ನಾನೆಲ್ಲಿ ಹೋಗಲಿ ಜೀವದ ವಚನ ನೀನೇ ನಿನ್ನನ್ನು ಆಗಲಿ ನಾನೆಲ್ಲಿ ಹೋಗಲಿ ಜೀವದ ವಚನ ನೀನೇ ನಿತ್ಯ ಜೀವದ ವಚನ ನೀನೇ ನಿತ್ಯ ಜೀವದ ವಚನ ನೀನೇ ರಾಜ ರಾಜ ಯೇಸು ರಾಜ 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 ಯೇಸು ರಾಜ 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 ಯೇಸು ರಾಜ ನಿನ್ನನ್ನು ಆಗಲಿ ನಾನೆಲ್ಲಿ ಹೋಗಲಿ ಜೀವದ ವಚನ ನೀನೇ ನಿನ್ನನ್ನು ಆಗಲಿ ನಾನೆಲ್ಲಿ ಹೋಗಲಿ ಜೀವದ ವಚನ ನೀನೇ ನಿತ್ಯ ಜೀವದ ವಚನ ನೀನೇ ಎಸ್ ಲಾರ್ಡ್ ನಿತ್ಯ ಜೀವದ ವಚನ ನೀನೇ ನಿತ್ಯ ಜೀವದ ವಚನ ನೀನೇ ಹಾಲೆಲೂಯ ನಿತ್ಯ ಜೀವದ ವಚನ ನೀನೇ ನೀನೇ ಡ್ಯಾಡಿ ಓ ನೀನೇ ಆಧಾರ ನೀನೇ ಆಶ್ರಯ ನಿತ್ಯ ಜೀವ ಕೊಡುವ ವಚನಗಳು ನಿನ್ನಲ್ಲೇ ಇವೆ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋದು ಡ್ಯಾಡಿ ನಮ್ಮ ಬಾಳಿಗೆ ಆಧಾರ ಆಶ್ರಯ ನೀವೇ ಯೇಸು ರಾಜ ಯೇಸು ರಾಜ ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿನೇ ನೋಡಿ ಕೂಗುವ ಏಸಪ್ಪ ಆಧಾರ ನೀವಪ್ಪ ಆಶ್ರಯ ನೀವಪ್ಪ ಓ ನನಗೆ ಎಲ್ಲವೂ ನೀವೇ ಅಪ್ಪ ಹಾಲೆಲ್ಲೂ ಇದುವರೆಗೆ ಕಾಪಾಡಿದ್ದೀರಿ ನೆನ್ನೆ ಎಲ್ಲ ಕಾಪಾಡಿದ್ದೀರಿ ರಾತ್ರಿ ಎಲ್ಲ ಕಾಪಾಡಿದ್ದೀರಿ ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಮ್ಮನ್ನು ನಿಲ್ಲಿಸ್ಕೊಂಡಿದ್ದೀರಿ ವಂದನೆ 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 ಡ್ಯಾಡಿ ನಿಮಗೆ ವಂದನೆ ಹಾಲೆಲೂಯ 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 ಥ್ಯಾಂಕ್ ಯು ಥ್ಯಾಂಕ್ ಯು ಅನುದಿನವೂ ನನ್ನ ಭಾರವ ಹೊತ್ತು ನನಗೆ ಸುಖ ನೀಡಿದೆ ಅನುದಿನವೂ ನನ್ನ ಭಾರವ ಹೊತ್ತು ನನಗೆ ಸುಖ ನೀಡಿದೆ ಆರಾಧನೆ ಸ್ವಾಮಿ ಆರಾಧನೆ ಅಂತರಾತ್ಮದಿ ಆರಾಧನೆ ಹೌದು ಡ್ಯಾಡಿ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಸ್ವಾಮಿ ಆರಾಧನೆ ಅಂತರಾತ್ಮದಿ ಆರಾಧನೆ ಆರಾಧನೆ ಸ್ವಾಮಿ ಆರಾಧನೆ ಆರಾಧನೆ ಸ್ವಾಮಿ ಆರಾಧನೆ ಆತ್ಮದಿ ಸತ್ಯದಿ ಆರಾಧನೆ ಅಂತರಾತ್ಮದಿ ಆರಾಧನೆ
ಆತ್ಮದಿ ಸತ್ಯದಿ ಆರಾಧನೆ, ಅಂತರಾತ್ಮದಿ ಆರಾಧನೆ. ಕಷ್ಟಗಳಿಂದ ಮೊಬ್ಬಾಗಿ ಹೋದೆ, ನೀನೇ ನವ ಜೀವ. ಕಷ್ಟಗಳಿಂದ ಮೊಬ್ಬಾಗಿ ಹೋದೆ, ನೀನೇ ನವ ಜೀವ. ಆರಾಧನೆ ಸ್ವಾಮಿ ಆರಾಧನೆ, ಅಂತರಾತ್ಮದಿ ಆರಾಧನೆ. ಆರಾಧನೆ ಸ್ವಾಮಿ ಆರಾಧನೆ, ಅಂತರಾತ್ಮದಿ ಆರಾಧನೆ. ಆರಾಧನೆ ಸ್ವಾಮಿ ಆರಾಧನೆ, ಆರಾಧನೆ ಸ್ವಾಮಿ ಆರಾಧನೆ. ಆತ್ಮದಿ ಸತ್ಯದಿ ಆರಾಧನೆ, ಅಂತರಾತ್ಮದಿ ಆರಾಧನೆ. ಆತ್ಮದಿ ಸತ್ಯದಿ ಆರಾಧನೆ, ಅಂತರಾತ್ಮದಿ ಆರಾಧನೆ. ದಾರಿಯ ಕಾಣದೆ ಹೋದಾಗೆಲ್ಲ ನೀನೇ ಸತ್ಯ ಮಾರ್ಗ. ದಾರಿಯ ಕಾಣದೆ ಹೋದಾಗೆಲ್ಲ ನೀನೇ ಸತ್ಯ ಮಾರ್ಗ. ಆರಾಧನೆ ಸ್ವಾಮಿ ಆರಾಧನೆ, ಅಂತರಾತ್ಮದಿ. ಎಸ್ ಲಾರ್ಡ್, ಹೌದಪ್ಪ. ಆರಾಧನೆ ಸ್ವಾಮಿ ಆರಾಧನೆ, ಅಂತರಾತ್ಮದಿ ಆರಾಧನೆ. ಆರಾಧನೆ ಸ್ವಾಮಿ ಆರಾಧನೆ, ಆರಾಧನೆ ಸ್ವಾಮಿ ಆರಾಧನೆ. ಆತ್ಮದಿ ಸತ್ಯದಿ ಆರಾಧನೆ, ಅಂತರಾತ್ಮದಿ ಆರಾಧನೆ. ಆತ್ಮದಿ ಸತ್ಯದಿ ಆರಾಧನೆ, ಅಂತರಾತ್ಮದಿ ಆರಾಧನೆ. ಅಂತರಾತ್ಮದಿ ಆರಾಧನೆ, ಆತ್ಮದಿ ಸತ್ಯದಿ ಆರಾಧನೆ, ಅಂತರಾತ್ಮದಿ ಆರಾಧನೆ. ಅಂತರಾತ್ಮದಿ ಆರಾಧನೆ, ಅಂತರಾತ್ಮದಿ ಆರಾಧನೆ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಅಂತರಾತ್ಮದಿ ಆರಾಧನೆ, ನಿಮಗೆ ಆರಾಧನೆ. ಓಹೋ, ನಿಮಗೆ ಆರಾಧನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ. ಹಾಗೆ ಸ್ತೋತ್ರ ಮಾಡುವ. ಹಾಲೆಲೂಯ. ಕರ್ತನ ನೋಡಿ ಮಾತಾಡುವ. ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು Lord, love you Jesus. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ
ಆರಾಧನೆ ಆರಾಧನೆ ಆರಾಧನೆ ಆರಾಧನೆ. ಸ್ವಲ್ಪ ಹೊತ್ತು ಹಾಗೆ ಸ್ತೋತ್ರ ಮಾಡುವ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಆರಾಧನೆ, ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಆರಾಧನೆ ಯೇಸು ರಾಜ. ನಿಮಗೆ ಆರಾಧನೆ, 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 ನಿಮಗೆ ಆರಾಧನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಎಲ್ಲ ಸ್ತುತಿಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ಗೌರವಕ್ಕೆ ಯೋಗ್ಯನೇ, ಆರಾಧನೆಗೆ ಯೋಗ್ಯನೇ. ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನನ್ನು ಆರಾಧಿಸುತ್ತೇವೆ ಅಪ್ಪ. ನೀವು ಮಾತ್ರ ಆರಾಧನೆಗೆ ಯೋಗ್ಯನಾದ ದೇವರು. ವಿ ವರ್ಷಿಪ್ ಯು ಫಾದರ್, ವಿ ವರ್ಷಿಪ್ ಯು ಜೀಸಸ್, ವಿ ವರ್ಷಿಪ್ ಯು ಹೋಲಿ ಸ್ಪಿರಿಟ್ ಗಾಡ್. ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನವನ್ನು ಓದೋಣ. ಯೋಹಾನ 10:10. ಯೋಹಾನ 10:10. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಜೀವವೂ ಇರಬೇಕಂತಲೂ ಅದು ಸಮೃದ್ಧಿಯಾಗಿ ಇರಬೇಕಂತಲೂ ಬಂದೆನು. ನಾನಾದರೋ ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದನು. ಹಾಲೆಲೂಯ. ಯೇಸು ಕರ್ತನು ನಮಗೆ ಸಮೃದ್ಧಿಯನ್ನು ಉಂಟು ಮಾಡುವ ಆತನು. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸಮೃದ್ಧಿಯನ್ನು ಕುರಿತಾಗಿ ಧ್ಯಾನ ಮಾಡ್ತಾ ಇದ್ವಿ. ನಮ್ಮ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದ್ರು ಅದನ್ನು ಸಮೃದ್ಧಿಯಾಗಿ ಮಾರ್ಪಡಿಸಲಿಕ್ಕೆ ಕರ್ತನಾದ ದೇವರು. ನಿಮ್ಮ ಬಿಸ್ನೆಸ್ಸು, ನಿಮ್ಮ ಕುಟುಂಬ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಇದನ್ನು ನೋಡಿ ಕಂಗೆಡಬೇಡ್ರಿ. ಕರ್ತನಲ್ಲಿ ಒಂದು ಸಮೃದ್ಧಿ ಇದೆ. ಹಾಲೆಲೂಯ. ಆತನು ನಿಮ್ಮನ್ನು ಸಮೃದ್ಧಿಯೆಡೆಗೆ, ಸಕಲ ಸಮೃದ್ಧಿಯೆಡೆಗೆ ನಡೆಸುವ ಆತನು. ನಿಮ್ಮ ಊಹೆಗೆ ಎಟುಕಿಸದ ರೀತಿಯಲ್ಲಿ ಉನ್ನತಕ್ಕೆ ತಗೊಂಡೋಗಲಿಕ್ಕೆ ಶಕ್ತನಾದ ದೇವರು. ಅದಕ್ಕೆ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯಗಳಲ್ಲಿ ಓದ್ತೇವೆ. ಎಫೆಸ 3:20-21. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಆಮೆನ್. ನಾವು ಬೇಡುವುದಕ್ಕೂ ಯೋಚಿಸುವುದಕ್ಕೂ ಅತ್ಯಧಿಕವಾಗಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ದೇವರು ಅಂತ ವಾಕ್ಯ ಹೇಳ್ತದೆ. ಹಾಲೆಲೂಯ. ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಕಲ್ಪನೆ ಕೂಡ ಮಾಡಲಿಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ನಿಮ್ಮ ವಿಷಯದಲ್ಲಿ ಅಕ್ಕರೆ ಹೊಂದಿದ್ದಾನೆ. ಹಾಲೆಲೂಯ. ಇವತ್ತೊಂದು ವಾಕ್ಯವನ್ನು ನಾವು ತೆಗೆದು ಓದೋಣ. 2 ಅರಸರ ಪುಸ್ತಕ 7ನೇ ಅಧ್ಯಾಯಕ್ಕೆ ಬನ್ನಿ. 2 ಅರಸರ ಗ್ರಂಥ 7ನೇ ಅಧ್ಯಾಯ 3ನೇ ವಚನ. 2 ಅರಸು 7:3. ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕೋ? ಓಹೋ, ಹಿಂಗೆ ಕೂತು ಸಾಯ್ಬೇಕಾ? ಪಟ್ಟಣದೊಳಗೆ ಬರವಿರುವುದರಿಂದ, ಪಟ್ಟಣದೊಳಗೆ ಬರಗಾಲ ಇದೆ, ಅಲ್ಲಿ ಹೋದರೂ ಸಾಯಬೇಕು, ಅಲ್ಲಿಗೆ ಹೋದರೂ ಸಾಯ್ಬೇಕು, ಇಲ್ಲಿಯೇ ಕೂತಿದ್ದರೂ ಸಾಯಬೇಕು, ಇಲ್ಲೇ ಕೂತಿದ್ರು ಸಾಯ್ಬೇಕು. ಯಾಕಂದ್ರೆ ಆರಾಮ್ಯರು, ಸಿರಿಯದವರು ಬಂದು ಮುತ್ತಿಗೆ ಹಾಕ್ಬಿಟ್ಟಿದ್ದಾರೆ. ಸಮಾರ್ಯವನ್ನ
ಮುತ್ತಿಗೆ ಹಾಕ್ಬಿಟ್ಟೆ. ನೀವು ಹಿಂದಿನ ಅಧ್ಯಾಯ ಓದಿದ್ರೆ ಹಿಂದಿನ 6ನೇ ಅಧ್ಯಾಯದಲ್ಲಿ 24ನೇ ವಚನ. 2 ಅರಸು 6:24. ಆಮೇಲೆ ಅರಾಮ್ಯರ ಅರಸನಾದ ಬೆನ್ಹದದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದನು. ತನ್ನ ಎಲ್ಲ ಸೈನ್ಯ ಕೂಡಿಸಿಕೊಂಡು ಅರಾಮ್ಯರ ಅಂದ್ರೆ ಸಿರಿಯದ ರಾಜನು ಬೆನ್ಹದನು ಬಂದು ಮುತ್ತಿಗೆ ಹಾಕ್ಬಿಟ್ಟಿದ್ದಾನೆ. ಆಗ ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರವಿದ್ದಿತು. ಮೊದಲೇ ಘೋರವಾದ ಬರಗಾಲ, ಇನ್ನು ಶತ್ರುಗಳು ಬಂದು ಸುತ್ತ ಆವರಿಸ್ಬಿಟ್ಟಿದ್ದಾರೆ. ಹೊರಗಡೆ ಹೋಗ್ಲಿಕ್ಕಿಲ್ಲ, ಒಳಗಡೆ ಬರಲಿಕ್ಕಿಲ್ಲ, ತಿನ್ನಲಿಕ್ಕೆ ಆಹಾರ ಇಲ್ಲ, ಘೋರವಾದಂತಹ ಬರಗಾಲ, ಕ್ಷಾಮ. ಎಷ್ಟರ ಮಟ್ಟಿಗೆ ಕ್ಷಾಮ ಅಂದರೆ ನೀವು ಕೆಳಗಿನ ವಚನಗಳನ್ನು ನೀವು ಓದಿದ್ರೆ, ಒಂದು ದಿವಸ ಅರಸನು ಪೌಳಿ ಗೋಡೆ ಮೇಲೆ ತಿರುಗಾಡ್ತಾ ಇದ್ದಂತೆ. ಒಬ್ಬ ಹೆಂಗಸು ಓಡಿ ಬರ್ತಾಳೆ, ಅಯ್ಯೋ ಸ್ವಾಮಿ ಅರಸೆ, ನನ್ನ ವಿಜ್ಞಾಪನೆ ಆಲಿಸು, ನನಗೆ ನ್ಯಾಯ ದೊರಕಿಸ್ಕೊಡು. ಇನ್ನು ಹೇಳ್ತಾನೆ, ಏನಮ್ಮ ನಾನು ನ್ಯಾಯ ದೊರಕಿಸ್ಲಿ? ಕಣಜದಲ್ಲಿ ಏನಾದರೂ ತುಂಬಿದೆಯಾ? ದ್ರಾಕ್ಷಿ ಏನಾದರೂ ತುಂಬಿದೆಯಾ? ನಾನು ಏನಂತ ನಿಮಗೆ ನ್ಯಾಯ ದೊರಕಿಸ್ಲಿ ಅಂತ ಕೇಳಿಬಿಟ್ಟು, ಏನು ನಿನ್ನ ಸಮಾಚಾರ ಅಂತ ಕೇಳುವಾಗ ಆಕೆ ಹೇಳ್ತಾಳೆ, ನೋಡಿ ಸ್ವಾಮಿ, ಹೊಟ್ಟೆಗೆ ತಿನ್ನಲಿಕ್ಕೇನೂ ಇಲ್ಲ. ನಾನು ನನ್ನ ಗೆಳತಿ ಮಾತಾಡ್ಕೊಂಡು ನನ್ನ ಗೆಳತಿ ಹೇಳಿದಳು, ಇವತ್ತು ನಿನ್ನ ಮಗುವನ್ನು ತಗೊಂಡು ಬಾ, ನಾವು ಬೇಯಿಸಿ ತಿನ್ನೋಣ, ನಾಳೆ ನನ್ನ ಮಗುವನ್ನು ಬೇಯಿಸಿ ತಿನ್ನೋಣ ಅಂತ ಹೇಳಿದಳು. ಅದರ ಪ್ರಕಾರ ನನ್ನ ಮಗುವನ್ನು ಕತ್ತರಿಸಿ ನಾವು ಬೇಯಿಸಿ ತಿಂದ್ವಿ ಹೊಟ್ಟೆ ಹಸಿವಿಗೆ. ನೋಡಿ, ಮಗುವನ್ನು ಬೇಯಿಸಿ ತಿನ್ನುವಷ್ಟರ ಮಟ್ಟಿಗೆ ಬರಗಾಲ ಇದೆ ಅಂದರೆ ಅದೆಂಥ ಬರಗಾಲ ಇರ್ಬೋದು ನೀವು ನೋಡ್ರಿ. ಅದೆಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಈ ಮಗುವನ್ನು ಬೇಯಿಸಿ ತಿಂದವು, ಇವತ್ತು ನಿನ್ನ ಮಗುವನ್ನು ತಗೊಂಡು ಬಾ ಅಂತ ಹೇಳಿದ್ರೆ ಎಲ್ಲೋ ಅಡಗಿಸಿಟ್ಬಿಟ್ಟಿದ್ದಾಳೆ. ಏನು ಮಾಡಲಿ? ಅರಸನಿಗೆ ತಡ್ಕೊಳಕ್ಕಾಗಲಿಲ್ಲ. ತನ್ನ ಅಂಗಿಯನ್ನು ಹರಿತಾನೆ, ಒಳಗೆ ನೋಡಿದ್ರೆ ಗೋಣಿ ತಟ್ಟನ್ನು ಹುಟ್ಕೊಂಡಿದ್ದಾನೆ. ಅಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ ಅವನ ವೇದನೆ, ಅವನ ಸಂಕಟ, ಅವನ ನೋವು. ತನ್ನ ಪ್ರಜೆಗಳು ಈ ರೀತಿಯಾಗಿದ್ದಾರಲ್ಲ, ಇವ್ರಿಗೆ ಕಷ್ಟ ಇದೆಯಲ್ಲ, ಇಲ್ಲಿ ಇವ್ರಿಗೆ ಊಟಕ್ಕೆ ಕೊಡಲಿಕ್ಕಾಗಲಿಲ್ಲ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಹೇಳತ್ತಿರೋದು, ಅಷ್ಟು ಬರಗಾಲ, ಕ್ಷಾಮ. ಈ ಪರಿಸ್ಥಿತಿಯಲ್ಲಿ ಇವರಿದ್ದಾರೆ, ಈ ಕುಷ್ಠರೋಗಿಗಳು 4 ಜನ. ಊರ ಬಾಗಿಲಲ್ಲಿ 4 ಮಂದಿ. ಈ ಕುಷ್ಠರೋಗಿಗಳು ಹಳೆ ಕಾಲದಲ್ಲಿ ಊರೊಳಗೆ ಬರೋಂಗಿಲ್ಲ, ಅವರು ಊರಿಂದ ಹೊರಗಿರಬೇಕು. ಯಾಕಂದರೆ ಅದನ್ನ ಶಾಪ ಅಂತ ಪರಿಗಣಿಸ್ತಾ ಇದ್ದರು. ಅವ್ರನ್ನ ನೋಡಿದ್ರೂ ಕೂಡ ನಮಗೆ ಒಳ್ಳೆಯ ಶಾಪ ಅಂತ ಹೇಳಿ ಅವರು ಆಲೋಚನೆ ಮಾಡ್ತಾಯಿದ್ರು. ಅದರಿಂದ ಅವರು ಊರ ಹೊರಗೆ ಅಲ್ಲಲ್ಲಿ ಗುಡ್ಡದಲ್ಲಿ ಇರ್ತಿದ್ರು. ಕುಟುಂಬಕ್ಕೆ ಸಂಬಂಧಪಟ್ಟವರು ಆ ದಿನಕ್ಕೆ ಬೇಕಾದ ಆಹಾರವನ್ನು ತಗೊಂಡು ಒಂದು ಜಾಗದಲ್ಲಿ ಇಟ್ಬಿಟ್ರೆ ಈ ಕುಷ್ಠರೋಗಿಗಳು ತೆಗೆದು ಅವರು ಮನೆಯವ್ರು ತಂದಿಟ್ಟಿದ್ದಂಥ ಆಹಾರವನ್ನು ತಿನ್ಕೊಂಡು ಇವರಿಗೆ ಕಣ್ಣಿಗೆ ಕಾಣಿಸ್ದೆ ಅಲ್ಲೇ ಮರೆಯಾಗಿರ್ತಿದ್ರು. ಇವರು ಊರಿಂದ ಹೊರಗೆ ಇದ್ದಾರೆ. ಅದಕ್ಕೆ ಮಾತಾಡ್ಕೊಳ್ತಾ ಇದ್ದಾರೆ, ತಮ್ಮೊಳಗೆ ಅವ್ರು ಮಾತಾಡ್ತಾ, ನಾವು ಇಲ್ಲೇ ಸಾಯ್ಬೇಕಾ? ಅಯ್ಯೋ ನಮ್ಮ ಪರಿಸ್ಥಿತಿ ಹೀಗಾಗ್ಬಿಡ್ತಲ್ಲಪ್ಪ, ನಮಗೆ ಇನ್ನೂ ಬೇರೆ ಗತಿ ಇಲ್ಲ. ಪಟ್ಟಣದೊಳಗೆ ಹೋಗೋಣ ಅಂತಂದರೆ ಅಲ್ಲೂ ಬರಗಾಲ, ಹೊರಗಡೆ ನಾವು ಹೋಗೋಣ ಅಂದರೆ ಅರಾಮ್ಯರು ಮುತ್ತಿಗೆ ಹಾಕ್ಬಿಟ್ಟಿದ್ದಾರೆ. ನಾವು ಹಿಂಗೆ ಸಾಯ್ಬೇಕಾ ಏನು? ಕೆಲವರು ಯೋಚನೆ ಮಾಡ್ಬೋದು, ನಾನು ಹಿಂಗೆ ಈ ರೋಗದಲ್ಲೇ ನಾನು ಸಾಯ್ಬೇಕಾ? ಅಯ್ಯೋ ನಾನು ಈ ಆರ್ಥಿಕ ಸಮಸ್ಯೆ ಇಕ್ಕಟ್ಟಿನಲ್ಲೇ ನನಗೆ ಸಾಯ್ಬೇಕಾ? ನಾನು ಹಿಂಗೆ ನರಳಿ ಹಿಂಗೆ ಸಾಯ್ಬೇಕಾ? ನನ್ನ ಪರಿಸ್ಥಿತಿ ಹಿಂಗೇನಾ? ನನಗಂತ ಒಂದು ಭವಿಷ್ಯ ಇಲ್ವಾ? ಅಯ್ಯೋ ನನಗೆ ಒಂದು ಜಾಬ್ ಇಲ್ವಾ? ನನಗೆ ಒಂದು ಮದುವೆ ಆಗಲ್ವಾ? ನನಗೂ ಮಕ್ಕಳಾಗಲ್ವಾ? ಇನ್ನು ಬೇರೆ ದಾರಿನೇ ಇಲ್ಲ. ಇನ್ನು ಏನು ನನಗೆ ಭವಿಷ್ಯನೇ ಕಾಣ್ತಾ ಇಲ್ಲ, ಎಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿದೆ, ಭವಿಷ್ಯನೇ ಕಾಣ್ತಾ ಇಲ್ಲ. ಇಂತಹ ಪರಿಸ್ಥಿತಿ, ಮುಂದೆ ಏನು ಗೊತ್ತಿಲ್ಲ, ಮುಗಿದೋಯ್ತು ಕತೆ. ಇಂಥ ಪರಿಸ್ಥಿತಿಯಲ್ಲಿ ನೀವು 8ನೇ ವಚನಕ್ಕೆ ಬನ್ನಿ. 2 ಅರಸು 7:8. ಆ ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ ಮೊದಲನೆಯ ಡೇರೆಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು. ಇನ್ನೊಂದು ಡೇರೆಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ಟರು. ಪ್ರೈಸ್ ಗಾಡ್. ಒಂದು ಡೇರೆ ಒಳಗೆ ಹೋಗ್ತಾರೆ, ತಿಂತಾರೆ, ಕುಡಿತಾರೆ, ಏನೇ ಇಲ್ಲ ಅವ್ರಿಗೆ. ಮುಂದೆ ಏನು ಹಿಂಗೆ ಸಾಯಬೇಕು ಅಂತ ಇದ್ದವರು ಈಗ ಒಂದು ಡೇರೆ ಒಳಗೆ ಹೋಗ್ತಾರಂತೆ. ಅಲ್ಲಿರೋದನ್ನೆಲ್ಲ ತಿಂದು ಕುಡಿದು ಎಷ್ಟು ಬೇಕೋ ಅಷ್ಟು ತಿಂದುಬಿಟ್ಟು ಬೆಳ್ಳಿ ಬಂಗಾರವನ್ನೆಲ್ಲ ತೆಗೆದು ಅಡಗಿಸಿಟ್ರಂತೆ. ಏನಪ್ಪ ಈ ಕುಷ್ಠರೋಗಿಗಳಿಗಿರುವಂತಹ ಸಮೃದ್ಧಿ! ಮೊದಲೇ ಬರಗಾಲ, ಅದರಲ್ಲಿ ಇವರು ಕುಷ್ಠರೋಗಿಗಳು.
ಕುಷ್ಠರೋಗಿಗಳ ಪಾಪ ಬೆರಳಿರಲ್ಲ, ತಗೊಳ್ಳಿಕ್ಕೆ ಬೆರಳಿರಲ್ಲ, ಇರುವ ಬೆಳ್ಳಿ ಬಂಗಾರ ಎತ್ಕೊಳ್ಳೋಕ್ಕೆ ಬೆರಳಿರಲ್ಲ. ಇಂತಹ ಒಂದು ಪರಿಸ್ಥಿತಿ. ಆದರೆ ವಾಕ್ಯ ಹೇಳ್ತದೆ, ಅವರು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅದರಲ್ಲಿದ್ದ ಬೆಳ್ಳಿ ಬಂಗಾರ ಮತ್ತು ಬಟ್ಟೆಗಳನ್ನ ತೆಗೆದುಕೊಂಡು ಅಡಗಿಸಿಟ್ರು. ಇನ್ನೊಂದು ಡೇರೆ ಒಳಗೆ ಹೋಗ್ತಾರೆ, ಹೀಗೆ ಮಾಡ್ತಾರೆ. ಇನ್ನೊಂದು ಡೇರೆ ಒಳಗೆ ಹೋಗಿ ಹಾಲು ತಿಂತಾರೆ, ಒಂದು ಡೇರೆ ಒಳಗೆ ಹೋಗ್ತಾರೆ ಬಿರಿಯಾನಿ ತಿಂತಾರೆ, ಇನ್ನೊಂದು ಡೇರೆ ಒಳಗೆ ಹೋಗ್ತಾರೆ ಕೇಸರಿ ಬಾತ್ ತಿಂತಾರೆ, ಇನ್ನೊಂದು ಡೇರೆ ಒಳಗೆ ಹೋಗ್ತಾರೆ ಇನ್ನೇನೇನು ತಿಂಡಿ ಇದೆ ಹೇಳ್ರಿ. ಅಂದರೆ ನಾನು ಅಲ್ಲಿ ಬಿರಿಯಾನಿ ಇತ್ತು ಅಂತ ನಾನು ಹೇಳ್ತಾ ಇಲ್ಲ, ಸುಮ್ಮನೆ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ. ಏನು ಇಲ್ದಿದ್ದವರು, ಗಂಜಿಗೆ ಗತಿ ಇಲ್ದಿದ್ದವರು ಈಗ ಸಮೃದ್ಧಿಯಾಗಿದ್ದಾರೆ ಅಂತ ಹೇಳಿದ್ರೆ ದೇವರು ಸನ್ನಿವೇಶವನ್ನು ಹೇಗೆ ಮಾರ್ಪಡಿಸ್ತಾನೆ ನೋಡ್ರಿ. ನಮ್ಮ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿಮ್ಮ ಪರಿಸ್ಥಿತಿ ಎಷ್ಟೇ ಹದಗೆಟ್ಟಿದ್ರು, ಮೋಸವಾಗಿ ಹೋಗಿದ್ರು, ಗಾಡ್ ಕ್ಯಾನ್ ಚೇಂಜ್ ಯುವರ್ ಸರ್ಕಮ್ಸ್ಟೆನ್ಸ್. ನಿಮ್ಮ ಪರಿಸ್ಥಿತಿಯನ್ನು, ನಿಮ್ಮ ವಾತಾವರಣವನ್ನು ಮಾರ್ಪಡಿಸಲಿಕ್ಕೆ ಶಕ್ತನಾದ ದೇವರಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಡೆದ ಘಟನೆ ಏನು ಗೊತ್ತಂದ್ರೆ, ಅವರು ಮಾತಾಡ್ಕೊಳ್ತಾರೆ, ಈ ಕುಷ್ಠರೋಗಿಗಳು ಮಾತಾಡ್ಕೊಳ್ತಾರೆ, ಏನಪ್ಪ ಮಾಡೋದು, ಇನ್ನೂ ಸತ್ತೋಗ್ಬಿಡ್ತೇವೆ. 2 ಅರಸು 7:4. ನೀವು ನಿಧಾನಕ್ಕೆ ಓದ್ಕೊಳ್ರಿ. ಅವರು ಅರಾಮ್ಯರ ಪಾಳ್ಯದೊಳಗೆ ಹೋಗಲಿಕ್ಕೆ ತೀರ್ಮಾನ ಮಾಡ್ತಾರೆ. ಅಲ್ಲಿ ಏನಾಯಿತು ಅಂತಂದರೆ, ರಾತ್ರಿಯಲ್ಲಿ ದೇವರು ಒಂದು ದೊಡ್ಡ ಸೈನ್ಯ ಬರುವ ಹಾಗೆ, 6ನೇ ವಚನ, ಕರ್ತನು ಅರಾಮ್ಯರ ಪಾಳೆಯದವರಿಗೆ ರಥರಥಾಶ್ವ ಸಹಿತವಾದ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ, ಮಹಾ ಸೈನ್ಯದ ಶಬ್ದ, ರಥಗಳ ಶಬ್ದ, ಸೈನ್ಯ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ದೇವರು ಒಂದು ಶಬ್ದವನ್ನು ಉಂಟು ಮಾಡಿದನಂತೆ. ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲರ ಅರಸನು ಹಿತ್ತಿಯ, ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ಕರೆತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳೆಯದಲ್ಲಿದ್ದದ್ದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು. ಹಲ್ಲೆಲೂಯಾ. ಯಾವ ಅರಾಮ್ಯರು ಇಸ್ರಾಯೇಲರಿಗೆ ವಿರುದ್ಧವಾಗಿ ದಂಡೆತ್ತಿ ಬಂದಿದ್ರೋ ಆ ಅರಾಮ್ಯರು ಏನಾದರೂ ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಓಡಿ ಹೋಗ್ಬಿಟ್ರು. ಪ್ರೈಸ್ ದಿ ಲಾರ್ಡ್. ತಮಗೆ ತಾವು ಬದುಕಿದ್ರೆ ಸಾಕು ಅಂತ ಹೇಳಿ ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ರು. ಒಂದಂತೂ ಸತ್ಯ, ನಿಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕೆ, ನಿಮ್ಮ ಜೀವಿತವನ್ನು ಮೇಲೆ ತರಲಿಕ್ಕೆ ಕರ್ತನು ಇಳಿದಾಗ ನಡುವಂಥ ಕಾರ್ಯ ಇದೆ. ಸಮಾರ್ಯವನ್ನು ಮುತ್ತಿಗೆ ಹಾಕಿ ಗೆದ್ದುಕೊಳ್ಳಲಿಕ್ಕೆ ಬಂದವರು ತಮ್ಮ ಪ್ರಾಣ ಉಳಿದ್ರೆ ಸಾಕು, ತನ್ನ ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಹೆದರಿ ಓಡಿ ಹೋಗ್ಬಿಡ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪವರ್ ಕೇಬಲ್ ಹಾಕಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಮ್ಮ ಪ್ರಾಣ ಉಳಿದ್ರೆ ಸಾಕು, ತನ್ನ ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಅವರು ಧೈರ್ಯವಾಗಿ ಉಳಿದ್ರೆ ಸಾಕು ಅಂತ ಹೇಳಿ ಆ ಆರಾಮ್ಯರು ಎಲ್ಲರೂ ಓಡಿ ಹೋಗ್ಬಿಡ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ನಾಮಕ್ಕೆ ಸ್ತೋತ್ರ. ಅವರು ತಂದಿದಂತಹ ಆಹಾರ, ವಸ್ತುಗಳು, ಪದಾರ್ಥಗಳು ಎಲ್ಲವನ್ನು ಬಿಟ್ಬಿಟ್ಟು ಓಡಿ ಹೋಗ್ಬಿಡ್ತಾರೆ. ಈ ಕುಷ್ಠರೋಗಿಗಳು ಡೇರ್ವಳಿಗೆ ಹೋಗಿ ತಿಂದು ಕುಡಿದು ತಮಗೆ ಬೇಕಾದಂಥ ಸಮೃದ್ಧಿಯನ್ನು ಎಂಜಾಯ್ ಮಾಡ್ತಾರೆ. ಹಲ್ಲೆಲೂಯಾ. ಒಂದಂತೂ ಸ್ಪಷ್ಟ, ನಿಮಗೆ ವಿರುದ್ಧವಾಗಿರುವಂಥ ಎಲ್ಲ ವೈರಿಗಳನ್ನು ಕರ್ತನು ಓಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ನೀವು ನೆನೆಸುವ ಹಾಗೆ ಅಲ್ಲ. ನಾವೇನು ನೆನೆಸ್ತೀವಿ, ನಮ್ಮ ಸನ್ನಿವೇಶವನ್ನು ನೋಡ್ತೀವಿ, ಅಯ್ಯೋ ಬರಗಾಲ, ಅಯ್ಯೋ ವೈರಿಗಳು ಅಂತ ಹೇಳಿ. ಎಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ಮಾರ್ಪಡಿಸಲಿಕ್ಕೆ ಶಕ್ತನಾದ ದೇವರು. ಹಲ್ಲೆಲೂಯಾ. ಎಲ್ಲವನ್ನು ಮಾರ್ಪಡಿಸಲಿಕ್ಕೆ ಶಕ್ತನಾದ ದೇವರು. ಕರ್ತನು ಸನ್ನಿವೇಶವನ್ನು ಸಂಪೂರ್ಣವಾಗಿ ಬದಲಾಯಿಸಿ ನಮ್ಮ ಜೀವಿತದಲ್ಲಿ ಉನ್ನತಿಯನ್ನು ತರಲಿಕ್ಕೆ ಕರ್ತನಿಂದ ಸಾಧ್ಯ. ಹಲ್ಲೆಲೂಯಾ. ಯಾಕಂದರೆ ನಮ್ಮ ಕರ್ತನು ಜೀವವುಳ್ಳ ದೇವರು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಪರಿಸ್ಥಿತಿಯನ್ನು ನೋಡಿ, ಈ ಬರಗಾಲದ ಈ ಸನ್ನಿವೇಶದ ನಿಮಿತ್ತವಾಗಿ ಅರಸನು ಬಹಳವಾಗಿ ಕೋಪಗೊಂಡು ಪ್ರವಾದಿಯಾದ ಎಲೀಷನ ಬಳಿಗೆ ಬರ್ತಾ ಇದ್ದಾನೆ. ಈಗ ಎಲೀಷನು 7ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ,
2 ಅರಸು 7:1. ಆಗ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು. ಆತನು, ನಾಳೆ ಇಷ್ಟೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ ಎಂದು ಹೇಳಿದನು. ನೋಡಿ, ಒಂದು ಕಡೆ ಕುಷ್ಠರೋಗಿಗಳಿಗೆ ಅಂತ ಸಮೃದ್ಧಿ, ಇನ್ನೊಂದು ಕಡೆ ಈ ಪ್ರವಾದಿಯಾದ ಎಲೀಷನು ಹೇಳ್ತಾ ಇದ್ದಾನೆ ಅರಸನಿಗೆ, ನಾಳೆ ಇಷ್ಟೊತ್ತಿಗೆ 1 ರೂಪಾಯಿಗೆ 12 ಸೇರು ಗೋಧಿ ಹಿಟ್ಟು, 24 ಸೇರು ಜವೆ ಗೋಧಿ ಹಿಟ್ಟು ಸಿಗ್ತದೆ. ಏನಪ್ಪ ಇಷ್ಟು ಸಮೃದ್ಧಿ! ಆಶ್ಚರ್ಯ! ಅವರ ಊಹೆಗೆ ಎಟಕಿಸ್ತಾ ಇಲ್ಲ. ಆ ಪ್ರಧಾನರಲ್ಲಿ ಒಬ್ಬನು ಹೇಳ್ತಾನೆ, ಇದನ್ನು ಕೇಳಿದ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ, ಯೆಹೋವನು ಆಕಾಶದಲ್ಲಿ ಒಂದು ದ್ವಾರವನ್ನ ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು. ಇದು ಸಂಭವಿಸಲಾರದು. ಯೆಹೋವನು ಆಕಾಶದಲ್ಲಿ ಒಂದು ದ್ವಾರ ಮಾಡಿ ಅಲ್ಲಿಂದ ಸುರಿದ್ರೂ ಸಹ ಇದು ಸಂಭವಿಸೋದಿಲ್ಲ. ಅವ್ರು ಯೋಚನೆ ಮಾಡಿರ್ಬೋದು, ಮಳೆ ಬಂದು ಬೆಳೆ ಬೆಳೆದು ಎಲ್ಲ ಬಂದು ಸೇರೋಷ್ಟರಲ್ಲಿ ಇನ್ನೆಷ್ಟೋ ಕಾಲ ಚೇತರಿಸ್ಕೋಬೇಕಲ್ಲ, ಇನ್ನೆಷ್ಟೋ ಕಾಲ ತಗೊಳ್ಳುತ್ತೆ ಅಂತ ನೆನೆಸಿರ್ಬೋದು. ಆಕಾಶದಲ್ಲಿ ಒಂದು ತೂತು ಮಾಡಿ ದೇವರು ಸುರಿದ್ರೂ ಸಹ ಇದು ಆಗೋದಿಲ್ಲ ಅಂತ ಹೇಳ್ತಾನೆ. ಆದರೆ ಪ್ರವಾದಿ ಏನು ಹೇಳ್ತಾನೆ ಅನ್ನಲು ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು. ಆದರೆ ನೀನು ಅದನ್ನು ಅನುಭವಿಸೋದಿಲ್ಲ ಅಂತ ಹೇಳಿದನು. ಇದು ಹಾಗೇ ಆಗುತ್ತೆ. ಪರಿಸ್ಥಿತಿ ನೋಡಿ ಎಷ್ಟು ಮೋಸವಾಗಿದ್ರು ಅದನ್ನು ನೋಡಿ ಲೆಕ್ಕಾಚಾರ ಮಾಡಬೇಡ್ರಿ. ಅಯ್ಯೋ ನನಗೆ ವಯಸ್ಸಾಗ್ಬಿಡ್ತು, ಇನ್ನು ಎಲ್ಲಿ, ಅಯ್ಯೋ ನನಗೆ ಇನ್ನು ನನ್ನ ಭವಿಷ್ಯ ಎಲ್ಲಿ, ಅದೆಲ್ಲ ನಿಮ್ಮ ಲೆಕ್ಕಾಚಾರ ಎಲ್ಲ ಬೇಡ, ದೇವ್ರ ಲೆಕ್ಕಾಚಾರ ಬೇರೆ. ಹಲ್ಲೆಲೂಯ. ಇಲ್ಲಿ ನಡೆದಿದ್ದೇನು ಗೊತ್ತಂದ್ರೆ, ಈ ಕುಷ್ಠರೋಗಿಗಳು ಅವರು ತಿಂದು ಅಷ್ಟಕ್ಕೆ ತೃಪ್ತಿಯಾಗಿರದೆ ಅವರೊಳಗೆ ನಾವು ಹೋಗಿ ಇದನ್ನು ಉಳಿದಂತಹ ಜನರಿಗೂ ಕೂಡ ನಾವು ತಿಳಿಸ್ಬೇಕು, ಊರಿಗೆ ತಿಳಿಸ್ಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿಕೊಂಡು ಬೆಳಗಾಗೋದ್ರೊಳಗೆ ಊರ ಬಾಗಿಲಿಗೆ ಬಂದು ವಿಷಯನ ಮುಟ್ಟಿಸ್ತಾರೆ. ಈ ರೀತಿಯಾಗಿ ನಾವು ಅರಾಮೆಯರ ಪಾಳ್ಯಕ್ಕೆ ಹೋಗಿದ್ದೆವು, ಅಲ್ಲಿ ಒಬ್ಬರೂ ಇಲ್ಲ, ಎಲ್ಲ ಬಿಟ್ಟು ಓಡಿ ಹೋಗಿದ್ದಾರೆ. ನಮಗೆ ಬೇಕಾದಷ್ಟು ದವಸ ಧಾನ್ಯಗಳಿವೆ, ಬೇಕಾದಷ್ಟು ಚಿನ್ನ ಇದೆ, ಬೇಕಾದಷ್ಟು ಬಟ್ಟೆ ಇದೆ, ಬನ್ರಿ ಬನ್ರಿ ಬನ್ರಿ. ಹಲ್ಲೆಲೂಯ. ಆಹ್ವಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ನಾನು ಸಂಕ್ಷಿಪ್ತ ಮಾಡ್ತಾ ಇದ್ದೀನಿ. 16ನೇ ವಚನಕ್ಕೆ ಬಂದರೆ, 7ನೇ ಅಧ್ಯಾಯ 16ನೇ ವಚನ. 2 ಅರಸು 7:16. ಆಗ ಜನರು ಹೊರಗೆ ಹೋಗಿ ಅರಾಮ್ಯರ ಪಾಳೆಯವನ್ನು ಸೂರೆ ಮಾಡಿಬಿಟ್ಟರು. ಯೆಹೋವನ ಮಾತಿನಂತೆ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಟ್ಟವು. ಹಲ್ಲೆಲೂಯ. ಕರ್ತನ ಮಾತಿನಂತೆಯೇ ದ ವೆರಿ ನೆಕ್ಸ್ಟ್ ಡೇ ಗೋಧಿ ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿ 24 ಸೇರಿನಂತೆಯೂ ಮಾರಲ್ಪಟ್ಟವು. ಹಲ್ಲೆಲೂಯ. ಆದರೆ 17ನೇ ವಚನ, ಅರಸನು ತನ್ನ ಹಸ್ತಕನಾದ ಸರದಾರನನ್ನು ಊರು ಬಾಗಿಲು ಕಾಯುವುದಕ್ಕಾಗಿ ಕಳುಹಿಸಿದ್ದಲ್ಲಿ ಅವನು ಜನರಿಂದ ತುಳಿಯಲ್ಪಟ್ಟು ಸತ್ತನು. ಊರ ಬಾಗಿಲಲ್ಲಿ ಯಾವ ಸರದಾರನು ಇದು ಆಕಾಶದಲ್ಲಿ ಒಂದು ತೂತು ಮಾಡಿಬಿಟ್ಟು ದೇವರು ಅಲ್ಲಿಂದ ಸುರಿದ್ರು ಇದೆಲ್ಲ ಆಗ ಕೆಲಸ ಅಲ್ಲ ಅಂತ ಹೇಳಿದ್ನೋ, ಆ ಸರದಾರನನ್ನು ಅರಸನು ಊರ ಬಾಗಿಲು ಕಾಯಲಿಕ್ಕೆ ಬಿಟ್ಟಿದ್ದ. ಜನ ಎಲ್ಲ ಆಹಾರ ಸಿಗ್ತಾ ಇದೆ, ದವಸ ಧಾನ್ಯ ಸಿಗ್ತಾ ಇದೆ, ಬೆಳ್ಳಿ ಬಂಗಾರ ಸಿಗ್ತಾ ಇದೆ ಅಂದರೆ ಬಿಡ್ತಾರ? ಎಲ್ಲ ಗುಂಪು ಕಟ್ಕೊಂಡು ಬರ್ತಾರೆ. ಆಕೆ ಅವನ್ನ ತುಳಿದು ಅವನು ಅಲ್ಲೇ ಸತ್ತೋಗ್ಬಿಟ್ಟ. ಮಾರನೇ ದಿವಸ ಪ್ರವಾದಿ ಹೇಳಿದ ಹಾಗೆ 1 ರೂಪಾಯಿಗೆ 12 ಸೇರು ಗೋಧಿ ಹಿಟ್ಟು, 24 ಸೇರು ಜವೆ ಗೋಧಿ ಹಿಟ್ಟು 1 ರೂಪಾಯಿಗೆ ಸಿಗ್ತಾ ಇದೆ. ಆದರೆ ಅದನ್ನು ಅನುಭವಿಸಲಿಕ್ಕೆ ಆ ಒಂದು ಅವಿಶ್ವಾಸದ ಸರದಾರನೂ ಅಲ್ಲಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಂಬಿಕೆ ಇಲ್ಲದವರಾಗಿರಬೇಡ್ರಿ. ಜಸ್ಟ್ ನಂಬಿ, ಪರಿಸ್ಥಿತಿಯನ್ನು ನೋಡಿ ಲೆಕ್ಕಾಚಾರ ಮಾಡಬೇಡಿ. ನಿಮ್ಮ ಬ್ರೈನ್ ವರ್ಕಿಗೆ ಅವಕಾಶ ಕೊಡಬೇಡಿ. ಕರ್ತನನ್ನು ದೃಷ್ಟಿಸಿ ನೋಡಿ, ಸನ್ನಿವೇಶಗಳನ್ನು ಮಾರ್ಪಡಿಸಲಿಕ್ಕೆ ಶಕ್ತನಾದ ದೇವರನ್ನ ದೃಷ್ಟಿಸಿ ನೋಡ್ರಿ. ಏನೂ ಇಲ್ಲದ್ರಿಂದ ಸಕಲವನ್ನು ಸೃಷ್ಟಿ ಮಾಡಿದಾತನು. ನಿಶ್ಚಯವಾಗಿ ದೊಡ್ಡ ಅತಿಶಯ, ನಮ್ಮ ಆಲೋಚನೆಗೆ ಎಟುಕಿಸದೇ ಇರುವಂಥ ಅತಿಶಯವನ್ನು, ಸಮೃದ್ಧಿಯನ್ನು ದೇವರು ನಮಗಿಟ್ಟಿದ್ದಾನೆ. ಈ ಕುಷ್ಠರೋಗಿಗಳಿಗೂ ಸಮೃದ್ಧಿ, ಉಳಿದ ಎಲ್ಲ ದೇವಜನರಿಗೂ, ಸಮಾರ್ಯದ ಎಲ್ಲ ದೇವಜನರಿಗೂ ಸಹ ಸಮೃದ್ಧಿ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವರು ಸಮೃದ್ಧಿಯನ್ನು ಇಟ್ಟಿದ್ದಾನೆ. ಬರಗಾಲದಲ್ಲೂ ಸಹ, ಘೋರ ಕ್ಷಾಮದಲ್ಲೂ ಸಹ ಒಂದು ಸಮೃದ್ಧಿ. ಹಲ್ಲೆಲೂಯ.
ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಸಮೃದ್ಧಿ ಉಂಟು ಮಾಡಲಿಕ್ಕೆ ಆರಾಮ್ಯರನ್ನ ಬೇಕಾದರೆ ಎಲ್ಲಿಂದಲೋ ಕರೆತರಬಹುದು, ಎಲ್ಲಿಂದಲೋ ನಿಮ್ಮ ಶತ್ರುಗಳನ್ನೇ ಒಡ್ಡುಗಟ್ಟುವಂತೆ ಮಾಡ್ಬೋದು. ಅದು ಬೇರೆ ಏನಕ್ಕಲ್ಲ, ನಿಮಗೆ ಒಂದಷ್ಟು ಚಿನ್ನ ಬಣ್ಣ ಕೊಟ್ಬಿಟ್ಟು ಹೋಗೋಕ್ಕಾಗಿಯೇ, ನಿಮಗೊಂದಷ್ಟು ಆಹಾರ ಕೊಟ್ಬಿಟ್ಟು ಹೋಗ್ಲಿಕ್ಕಾಗಿಯೇ. ಹಲ್ಲೆಲೂಯ. ಸೈತಾನನು ಏನೋ ಬೇರೆ ತಂತ್ರಗಾರಿಕೆಯೊಂದಿಗೆ ನಮಗೆ ಕೇಡು ಮಾಡುವ ಉದ್ದೇಶದಿಂದ ನಮ್ಮನ್ನು ಮುತ್ತಿಗೆ ಹಾಕ್ಬೋದು, ನಮಗೆ ಬರ್ಬೋದು. ಆದರೆ ಸನ್ನಿವೇಶವನ್ನು ನಮಗೆ ಸಾಧಕವಾಗಿ ಮಾರ್ಪಡಿಸುವ ದೇವರು. ಹಲ್ಲೆಲೂಯ. ನಮ್ಮ ದೇವರು ಸಮೃದ್ಧಿಯ ದೇವರು. ಘೋರ ಕ್ಷಾಮದಲ್ಲೂ ಆ ಕುಷ್ಠರೋಗಿಗಳನ್ನು ಸಂತೃಪ್ತಿಯಿಂದ ಇಟ್ಟಾತನು. ಘೋರ ಕ್ಷಾಮದಲ್ಲೂ ಇಸ್ರಾಯೇಲ್ಯರು ಸಮೃದ್ಧಿಯಾಗಿ ಜೀವಿಸುವಂತೆ ಮಾಡಿದಾತನು. ನಮಗಿರುವಂಥ ಪರಿಸ್ಥಿತಿಯಲ್ಲೂ ಸಹ ಕರ್ತನು ನಮ್ಮನ್ನು ಚೆನ್ನಾಗಿಡ್ತಾನೆ, ಆಶೀರ್ವಾದವಾಗಿರ್ತಾನೆ. ನಂಬ್ರಿ. ಇನ್ನು ಏನೇನೋ ಪರಿಸ್ಥಿತಿಯನ್ನು ಕೇಳಿಸ್ಕೊತಾ ಇದ್ದೀವಿ. ಕೊರೋನಾ 2ನೇ ಅಲೆ, 3, 4ನೇ ಅಲೆ ಬೇಕಾದ್ರೂ ಬರಲಿ, ಅಥವಾ ಕೆಲಸದ ಅವಕಾಶನೇ ಇಲ್ಲ ಅನ್ನುವ ಸ್ಥಿತಿ ಆಗಲಿ, ನೀವು ಕರ್ತನನ್ನು ಆತುಕೊಳ್ಳುವುದಾದರೆ ನಿಶ್ಚಯವಾಗಿ ಕರ್ತನ ನಿಮಗೆ ದಾರಿ ತೋರಿಸ್ತಾನೆ. ಹಲ್ಲೆಲೂಯ. ಕರ್ತನಲ್ಲಿ ಸಮೃದ್ಧಿ ಇದೆ. ಘೋರ ಕ್ಷಾಮದಲ್ಲೂ ನಿಮ್ಮನ್ನು ಚೆನ್ನಾಗಿರ್ತಾನೆ. ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತಾ ಇರೋದು, ನದಿಯ ದಡದಲ್ಲಿರುವಂತಹ ಮರ ಎಂತಹ ಬೇಸಿಗೆ ಬರಗಾಲದಲ್ಲೂ ಸಹ ಅದು ಒಣಗಿ ಹೋಗೋದಿಲ್ವಂತೆ, ಎಲೆ ಉದುರಿ ಹೋಗೋದಿಲ್ಲ. 1ನೇ ಕೀರ್ತನೆಯಲ್ಲಿ, ಕೀರ್ತನೆ 1, 2ನೇ ವಚನ, 3ನೇ ವಚನ ಓದಿ. 2 ಮತ್ತು 3 ಓದ್ರಿ. ಕೀರ್ತನೆ 1, 2, 3. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಆಮೇನ್. ಅದರ ಎಲೆ ಬಾಡುವುದೇ ಇಲ್ಲ, ಅವನ ಕಾರ್ಯವೆಲ್ಲವೂ ಸಫಲ ಆಗುವುದು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಂತಹ ಬರಗಾಲದಲ್ಲೂ ಸಹ ಅವನ ಎಲೆ ಬಾಡೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಕ್ಷಾಮ, ಎಲ್ಲ ಬರಗಾಲ, ಏನು ತಿನ್ಲಿಕ್ಕೆ ದಾರಿನೇ ಇಲ್ಲ, ಆದರೆ ನೀವು ಭರ್ಜರಿಯಾಗಿರ್ತೀರಿ, ನೀವು ಆಶೀರ್ವಾದವಾಗಿರ್ತೀರಿ. ಎಲ್ಲೂ ಕೆಲಸನೇ ಇಲ್ಲ, ಆದರೆ ನೀವು ಕೈ ತುಂಬ ಕಾಸು ಇಟ್ಕೊಂಡಿರ್ತೀರಿ, ನಿಮ್ಮ ಜಾಬ್ ತುಂಬ ಕಾಸು ಇಟ್ಕೊಂಡಿರ್ತೀರಿ, ನಿಮ್ಮ ಅಕೌಂಟ್ಲೆಲ್ಲ ಕಾಸು ಇಟ್ಕೊಂಡಿರ್ತೀರಿ. ಕದ್ಕೊಬಂದದಲ್ಲ, ನೀವು ಅನ್ಯಾಯ ಮಾರ್ಗದಲ್ಲಿ ಹೊಂದಿದ್ದಲ್ಲ, ದೇವರು ನಿಮಗೆ ಒದಗಿಸಿರುವುದು. ಹಲ್ಲೆಲೂಯ. ನನ್ನ ಮಕ್ಕಳು ಕಷ್ಟಪಡ್ತಾರೆ, ಹೋಗು ಅಂತ ಹೇಳಿ ಯಾವುದಾದ್ರೂ ರೂಪದಲ್ಲಿ ದೇವರು ನಿಮಗೆ ಬೇಕಾದನ್ನು ಒದಗಿಸ್ತಾನೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ಯಾರಿಗೆ ಕೆಲಸ ಇಲ್ಲ ಅಂದರೂ ನಿಮಗೆ ಕೆಲಸ ಇರ್ತದೆ, ಯಾರಿಗೆ ಜೀವನಕ್ಕೆ ದಾರಿ ಇಲ್ಲ ಅಂದರೂ ನಿಮಗೆ ದಾರಿ ಇರ್ತದೆ. ನಾವು ಕರ್ತನನ್ನು ಆತುಕೊಳ್ಳುವ, ಕರ್ತನನ್ನು ದೃಷ್ಟಿಸಿ ನೋಡುವ. ಕರ್ತನಿಂದ ಇದು ಸಾಧ್ಯ. ನಂಬಿಕೆ ಇಡ್ರಿ. ನಂಬಿಕೆ ಇಲ್ಲದಂಥ ಸರದಾರನು ತುಳಿಯಲ್ಪಟ್ಟು ಸತ್ತನು. ಅದನ್ನು ಅನುಭವಿಸಲಿಲ್ಲ, ಅದನ್ನು ನೋಡಿದನು, ಆದರೆ ಅನುಭವಿಸೋಕ್ಕಾಗಲಿಲ್ಲ. ಆದರೆ ನಾವು ನಂಬುವುದಾದರೆ ನಿಶ್ಚಯವಾಗಿ ಅದನ್ನು ಅನುಭವಿಸ್ತೇವೆ. ಹಲ್ಲೆಲೂಯ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ನೀನು ಸಮೃದ್ಧಿಯ ದೇವರು. ಹಲ್ಲೆಲೂಯ. ಎಂಥ ಘೋರ ಕ್ಷಾಮದಲ್ಲೂ ಇನ್ನು ನಾವು ಇಲ್ಲೇ ಸಾಯ್ತೇವೇನೋ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಕುಷ್ಠರೋಗಿಗಳಿದ್ದರು. ಆದರೆ ಅವರು ಗುಡಾರವಾಗಿ ನುಗ್ಗಿ ಕರ್ತನೆ ಉಂಡು ಕುಡಿದು ಚಿನ್ನ ಬೆಳ್ಳಿ ಬಟ್ಟೆಗಳನ್ನೆಲ್ಲ ತೆಗೆದು ಅಡಗಿಸಿಟ್ಕೊಂಡ್ರು. ಅಂತಹ ಸಮೃದ್ಧಿ. ಹಲ್ಲೆಲೂಯ. ಅವರ ಊಹೆಗೆ ಎಟುಕಿಸದ ಸಮೃದ್ಧಿ, ಅವರ ಕಲ್ಪನೆಯಲ್ಲೂ ಕೂಡ ಬರದಂತಹ ಒಂದು ಸಮೃದ್ಧಿ. ಹೌದಪ್ಪ, ನಾವು ಬೇಡುವುದಕ್ಕಿಂತಲೂ, ನಾವು ಪ್ರಾರ್ಥನೆ ಮಾಡುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಕಾರ್ಯ ಮಾಡುವ ಆತನು. ಥ್ಯಾಂಕ್ ಯು ಜೀಸಸ್. ಹೌದಪ್ಪ, ತನ್ನ ಮಕ್ಕಳನ್ನು ಬೇಯಿಸಿ ತಿನ್ನುವಷ್ಟರ ಮಟ್ಟಿಗೆ ಬರಗಾಲ. ಆದರೆ ದ ವೆರಿ ನೆಕ್ಸ್ಟ್ ಡೇ ₹1 12 ಸೇರು ಗೋಧಿ ಹಿಟ್ಟು, ₹1 24 ಸೇರು ಜವೆ ಗೋಧಿ ಹಿಟ್ಟು. ಓ, ಇದೆಂತಹ ಸಮೃದ್ಧಿ, ಇದೆಂತಹ ಸಮೃದ್ಧಿ. ಬರಗಾಲದಲ್ಲಿ ಒಂದು ಸಮೃದ್ಧಿ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಾವು ನಂಬ್ತೇವೆ, ನಿನ್ನಿಂದ ಸಾಧ್ಯ ಡ್ಯಾಡಿ, ನಿನ್ನಿಂದ ಸಾಧ್ಯ. ಥ್ಯಾಂಕ್ ಯು. ನಮ್ಮ ಪರಿಸ್ಥಿತಿ ಇಕ್ಕಟ್ಟುಗಳ ಮಧ್ಯದಲ್ಲಿ ನಮ್ಮನ್ನು ಸಮೃದ್ಧಿಯಾಗಿ ಸಂತೃಪ್ತಿಯಾಗಿ ಇಡಲಿಕ್ಕೆ ನೀನು ಶಕ್ತನಾದ ದೇವರು. ಹಲ್ಲೆಲೂಯಾ. ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಡ್ಯಾಡಿ. ಥ್ಯಾಂಕ್ ಯು ಜೀಸಸ್. ನಾವು ನಂಬಿಕೆಯಿಂದ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು. ನಿನ್ನ ಆಶೀರ್ವಾದಗಳನ್ನ ಹೊಂದಿಕೊಳ್ಳಲಿಕ್ಕೆ ಸಿದ್ಧ ಮನಸ್ಸನ್ನು ಹೊಂದಿಕೊಳ್ತೇವೆ ಸ್ವಾಮಿ. ನಂಬಿಕೆಯಿಂದ ನಿರೀಕ್ಷೆಯಿಂದ ಕಾದಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನಮ್ಮ ನಂಬಿಕೆ ವ್ಯರ್ಥ ಆಗೋದಿಲ್ಲ. ಥ್ಯಾಂಕ್ ಯು ಕರ್ತನೆ. ಉನ್ನತ ದಿನಗಳು, ಆಶೀರ್ವಾದ ದಿನಗಳು, ಅಭಿವೃದ್ಧಿಯ ದಿನಗಳು ನಮಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ.
ಅಂಜೂರ ಚಿಗುರದೆ ಹೋದರೂ ನಾನು ಸಂತೋಷವಾಗಿರ್ತೀನಿ. ದ್ರಾಕ್ಷಿ ತೋಟದಲ್ಲಿ ದ್ರಾಕ್ಷಿ ಇಲ್ಲದೆ ಹೋದರೂ ಸಹ ನಾನು ಸಂತೋಷವಾಗಿರ್ತೀನಿ. ಹಾಲೆಲು. ಯಾಕಂದರೆ ಕರ್ತನೇ, ನನ್ನ ಸನ್ನಿವೇಶವನ್ನು ನೋಡ್ತಾ ಇಲ್ಲ, ನಿನ್ನನ್ನು ನೋಡ್ತಾ ಇದ್ದೀನಿ. ನೀನು ಸನ್ನಿವೇಶವನ್ನು ಮಾರ್ಪಡಿಸಲಿಕ್ಕೆ ಶಕ್ತನಾದ ದೇವರು. ಹಾಲೆಲು. ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಮಹತ್ ಕಾರ್ಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಕರ್ತನೇ, ಈ ದಿನ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಬೇಡ್ತೇನೆ. ಒಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೇ. ಶರೀರದಲ್ಲಿ ಅನಾರೋಗ್ಯದಿಂದಿರುವವರಿಗೆ ಆರೋಗ್ಯ ಕೊಡಪ್ಪ. ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಕರ್ತನೇ, ಮನ ನೆಮ್ಮದಿಯಿಂದಿರುವಂತಹ ದಿನ, ಮನಃಶಾಂತಿಯಿಂದಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಕರ್ತನೇ, ಸಮೃದ್ಧಿಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಯಾವ್ಯಾವುದರಲ್ಲಿ ನಿನ್ನ ಮಕ್ಕಳು ಕಷ್ಟವನ್ನು, ಕೊರತೆಯನ್ನು ಫೀಲ್ ಮಾಡ್ತಾ ಇದ್ದಾರೋ ಆ ಜಾಗದಲ್ಲಿ ಒಂದು ಸಮೃದ್ಧಿಯನ್ನು ನೀವು ಒದಗಿಸ್ಕೊಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸಿ. ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ತಂದೆಯ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.